ನಿಮ್ಮ ಮೇಲೆ ಕೆಲವು ಆಪಾದನೆಗಳು, ಅದರಲ್ಲಿ ಮುಖ್ಯವಾಗಿ ನಾವು ಕೇಳೋದಾದರೆ ಬೆಂಗಳೂರಿನಲ್ಲಿ ಮೇಡಮ್ ಆಫೀಸಲ್ಲಿ ಸಿಗೋದಿಲ್ಲ, ಮೇಡಮು ರಾಜ್ಯದಲ್ಲೆಲ್ಲೂ ಇರ್ತಾರೆ, ಸುತ್ತಾಡ್ತಾ ಇರ್ತಾರೆ, ಅವ್ರು ಸಿಗೋದೇ ಇಲ್ಲ ಅಂತಾರೆ. ಏನು ಇದಕ್ಕೆ ಒತ್ತಡ ಇದೆಯಾ ಅಥವಾ ನಿಮ್ಮ ಕೆಲಸ ಆ ಥರ ಡಿಮ್ಯಾಂಡ್ ಮಾಡುತ್ತಾ? ಅಲ್ಲ, ನಾನು ಒಬ್ಳು ತಾಯಿ ಆಯಿತಾ, ನನಗೂ 2 ಮಕ್ಕಳಿದ್ದಾರೆ, ಅತ್ತೆ ಮಾವ ಇದ್ದಾರೆ, ನನ್ನ ಮನೆಯವರಿದ್ದಾರೆ. ಜಿಲ್ಲಾ ಪ್ರವಾಸ ನಾನೇನು ಎಂಜಾಯ್ಮೆಂಟ್ಗೆ ಹೋಗೋದಿಲ್ಲ. ಯಾವತ್ತೂ ನಾನು ಅಫಿಷಿಯಲ್ ಟ್ರಿಪ್ ಹೋದಾಗ ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ಇಲ್ಲಿ ಬೆಟ್ಟ ಇದೆ, ಇಲ್ಲಿ ಗುಡ್ಡ ಇದೆ, ಇಲ್ಲಿ ಕಾಡಿದೆ, ಇದು ನೋಡಬೇಕು ಅದು ನೋಡಬೇಕು ಅಂತ. ನನಗೂ ಇಷ್ಟ ನೋಡಬೇಕು ಅಂತ, ಆದರೆ ನನಗೆ ಸಮಯನೇ ಇರೋದಿಲ್ಲ. ಆಯೋಗದ ಅಧ್ಯಕ್ಷೆಗೆ 20ರಿಂದ 25 ದಿವಸ ಇಡೀ ಕರ್ನಾಟಕದಾದ್ಯಂತ ಜಿಲ್ಲಾ ಪ್ರವಾಸ ಮಾಡಬೇಕು. ಆವಾಗಲೇ ಅಧ್ಯಕ್ಷೆಗೆ ಗೊತ್ತಾಗೋದು ಇಂಥ ಸಮಸ್ಯೆ ಇಲ್ಲಿದೆ, ನೀನು ಇಲ್ಲಿ ಹೋಗಬೇಕು, ಇಂಥ ಒಂದು ಹಕ್ಕು ಆ ಹೆಣ್ಮಗಳಿಗೆ ಸಿಕ್ಕಿಲ್ಲ, ಅದನ್ನ ನೀವು ಸರ್ಕಾರಕ್ಕೆ ಹೇಳಬೇಕು, ಕೊಡಿಸ್ಬೇಕು, ಅವರ ಧ್ವನಿ ಆಗಬೇಕು, ಅವರ ಶಕ್ತಿ ಆಗಬೇಕು. ಆಮೇಲೆ ಆಫೀಸಲ್ಲಿ ನಾನು ಇರಬೇಕು ಅಂತಾನೆ ಇಲ್ಲ. ಒಬ್ರು IAS ಆಫೀಸರು ಇಲ್ಲಿ ಕಾರ್ಯದರ್ಶಿಗಳಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ IAS ಆಫೀಸರ್ ಇದ್ದಾರೆ, ಲತಾ ಅಂತ, ಕಾರ್ಯದರ್ಶಿ ಫುಲ್ ಟೈಮ್. ಮತ್ತೆ ಸ್ಟಾಫ್ ಇದ್ದಾರೆ. ಯಾರೇ ಕಂಪ್ಲೇಂಟ್ ಅಂದ್ರೂ ರಿಸೀವ್ ಮಾಡ್ಕೊಳ್ತಾರೆ, ಅಕ್ನಾಲೇಜ್ಮೆಂಟ್ ಕೊಡ್ತಾರೆ, ಕನ್ಸರ್ನ್ ಅಥಾರಿಟಿಗೆ ಬರೀತಾರೆ, ರಿಪೋರ್ಟ್ ತರಿಸ್ಕೊಳ್ತಾರೆ, ಇನ್ವೆಸ್ಟಿಗೇಷನ್ ಏನಾಯ್ತು ಅಂತ ಕೇಳ್ತಾರೆ. ಕಾರ್ಯದರ್ಶಿಗಳು ಮತ್ತೆ ಎಲ್ಲ ಅಡ್ಮಿನಿಸ್ಟ್ರೇಷನ್ನ ನೋಡ್ಕೊಳ್ತಾರೆ. ಸೊ ಅಧ್ಯಕ್ಷೆ ಮಿಕ್ಕಿದ ಸಮಯದಲ್ಲಿ ನಾನು ಇಲ್ಲಿದ್ದಾಗ ಖಂಡಿತ ಆಫೀಸಿಗೆ ಬರ್ತೀನಿ. ಎಷ್ಟು ಜನ ನಿಮ್ಮ ಕಣ್ಮುಂದನೆ ಎಷ್ಟು ಜನ ಬರ್ತಾರೆ, ಎಲ್ಲರಿಗೂ ಕಡೆಯವರು 7 ಗಂಟೆ ಆಗಿರ್ಲಿ ರಾತ್ರಿ, ಕಡೆ ಒಂದು ಹೆಣ್ಮಗಳನ್ನ ಮಾತಾಡ್ಸೇ ನಾನು ಹೋಗ್ತೇನೆ. ಸೊ ಇದು ನನ್ನ ಕಾರ್ಯವೈಖರಿ. ಗೊತ್ತಿಲ್ದಿರೋರು ಏನ್ ಬೇಕಾದ್ರೂ ಮಾತಾಡ್ತಾರೆ. ಈಗ ಬೇಸಿಕಲಿ ಅಧ್ಯಕ್ಷರ ಕೆಲಸ ಜನಗಳನ್ನ ಇಲ್ಲಿ ಬಂದು ನೋಡೋದಿಲ್ಲ, ಸಮಸ್ಯೆಗಳನ್ನ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಸಮಸ್ಯೆಗಳ ಮೇಲೆ ಕೆಲಸ ಮಾಡುವಂಥದ್ದು. ಬಟ್ ಆದ್ರೂ ನಿಮ್ಮ ಇಂಟ್ರೆಸ್ಟ್ ಮೇಲೆ ಜಾಸ್ತಿ, ಯಾರೇ ಬಂದರೂ ಅವ್ರನ್ನ ನಿರಾಶೆ ಮಾಡಿ ಹಾಗೇನಿಲ್ಲ. ಆಯೋಗದ ಅಧ್ಯಕ್ಷೆ ಅಂದಾಗ ಯಾರೇ ಹೆಣ್ಮಗಳು ಬಂದರೂ ಅವಳಿಗೆ ಸ್ಪಂದಿಸ್ಬೇಕು. ನಾನು ಸ್ಪಂದಿಸ್ತೀನಿ. ನಮ್ಮ ಮನೆಗೆ ಬರ್ತಾರೆ, ಆಫೀಸಿಗೆ ಬರ್ತಾರೆ, ನಾನು ಎಲ್ಲರೂ ಪ್ರೋಗ್ರಾಮ್ಸ್ಗೆ ಹೋದ್ರೆ ಜಿಲ್ಲೆಗಳಲ್ಲಿ ಅಲ್ಲೇ ಅಪ್ಲಿಕೇಶನ್ ಇಟ್ಕೊಂಡು ಬರ್ತಾರೆ. ನನ್ನ ಜೊತೆ ಎಲ್ಲ ಅಧಿಕಾರಿಗಳಿರ್ತಾರೆ, ಅಲ್ಲೇ ಅಧಿಕಾರಿಗಳಿಗೆ ಹೇಳಿ ಅಲ್ಲೇ ಎಷ್ಟೋ ಸಲ ಅಧಿಕಾರಿಗಳಿಗೆ ಪ್ರಶ್ನೆ. ಸೆಕೆಂಡ್ ಅಲಿಗೇಷನ್ ಅದೇ ಮೇಡಮ್, ಅಧಿಕಾರಿಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೈದ್ಬಿಟ್ಟು ನೀವು ನೋಡಿ, ನಾನು ಎಲ್ಲೂ ಬೈಯೋದಿಲ್ಲ, ಕೇಳ್ತೀನಿ ಅಷ್ಟೇ, ನೀವು ಯಾಕೆ ಮಾಡಿಲ್ಲ ಅಂತ. ನೀವು ನೋಡಿ, ಒಂದು ಊರಿರುತ್ತೆ, ಆ ಊರಿಗೆ ದಾರಿನೂ ಇರಲ್ಲ. ಆ ಊರು ಕೊಚ್ಚೆ ಒಂದು ಮೋರಿನಲ್ಲಿ ಇರುತ್ತೆ. ಒಂದು ಎಲ್ಲ ಕೊಚ್ಚೆ ನೀರು ಆ ಊರು ಒಳಗಡೆನೆ ಹರಿತಾ ಇರುತ್ತೆ. ಅಲ್ಲೇ ಆ ಕೊಚ್ಚೆ ನೀರಲ್ಲೇ ನೀನ್ ನಡ್ಕೊಂಡು ಹೋಗ್ಬೇಕು ಆ ಊರಿಗೆ. ಆ ಕೊಚ್ಚೆ ನೀರು ಹತ್ಕೊಂಡೇ ನೀನ್ ಅಂಗನವಾಡಿಗೆ ಹೋಗ್ಬೇಕು. ನಾನೊಂದು ಉದಾಹರಣೆ ಹೇಳ್ತೀನಿ. ಅವಾಗ ಅಧಿಕಾರಿಗಳು ಬಂದಿರ್ತಾರೆ. ಆ ಮಕ್ಕಳ ಒಂದು ಸ್ಥಿತಿ, ಆ ಊರಿನ ಸ್ಥಿತಿ ನೋಡಿದಾಗ ನ್ಯಾಚುರಲ್ ಆಗಿ ನಿಮ್ಗೆ ಅನ್ಸುತ್ತೆ, ಯಾಕ್ರಿ ಮಾಡಿಲ್ಲ, ಏನ್ ಮಾಡ್ತಾ ಇದ್ರಿ ನೀವು, ಇಷ್ಟ ದಿನ ಯಾಕೆ ಬಂದಿಲ್ಲ, ನೀವು ಯಾಕೆ ವಿಸಿಟ್ ಮಾಡ್ಲಿಲ್ಲ, ನೀವು ನಿಮ್ ಕರ್ತವ್ಯ ಅಲ್ವಾ ಅಂತ ಕೇಳ್ಬೇಕಾ? ಯಾಕ್ರಿ ಬಂದಿಲ್ಲ? ಕೊಚ್ಚೆ ಮೂರಿನಲ್ಲಿ ಮಕ್ಕಳೆಲ್ಲರೂ ಕಾಯಿಲೆ ಬರ್ತಾ ಇದೆ, ಬರ್ಬೇಕು ನೀವು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.